ಎಲ್ರಿಗೂ ನಮಸ್ಕಾರ. ಈಗ ನಮ್ಮ ಜೊತೆ ಇದ್ದಾರೆ ಸೌಭಾಗ್ಯ ಅವರು. ಅವರು ರಾಮನಗರ ಜಿಲ್ಲೆ ಮಲ್ಲಿಗುಂಟೆ ಗ್ರಾಮದಿಂದ ಬಂದಿದ್ದಾರೆ. ಅವರು ಜಿಲ್ಲಾ ಮಟ್ಟದ ರೈತ ಮಾಳೆ ಪ್ರಶಸ್ತಿಯನ್ನ ಈ ವರ್ಷದ ಕೃಷಿ ವಿಶ್ವವಿದ್ಯಾನಿಲಯ ಆಯೋಜಿಸಿರುವ ಕೃಷಿ ಮೇಳ 2024ರ ಕಾರ್ಯಕ್ರಮದಲ್ಲಿ ಜಿಲ್ಲಾ ಮಟ್ಟದ ರೈತ ಮಾಳೆ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ ಮ್ಯಾಮ್. ನಮಸ್ತೆ ಮ್ಯಾಮ್, ನೀವು ಜಿಲ್ಲಾ ಮಟ್ಟದಲ್ಲಿ ರೈತ ಮಾಳೆ ಪ್ರಶಸ್ತಿನ ಸ್ವೀಕರಿಸಿದ್ದೀರಾ. ಮೊದಲನೇದಾಗಿ ಕೃಷಿ ವಿಶ್ವವಿದ್ಯಾಲಯದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಧನ್ಯವಾದ ಮೇಡಮ್. ಮ್ಯಾಮ್, ನೀವು ನಿಮ್ಮ ಹಳ್ಳಿಯಲ್ಲಿ ಯಾವ ಬೆಳೆಗಳನ್ನ ಬೆಳೀತಾ ಇದ್ದೀರಾ? ನಿಮ್ಮ ಕೃಷಿ ಬಗ್ಗೆ ನಮ್ಗೆ ಒಂದ್ ಸ್ವಲ್ಪ ಪರಿಚಯ ಮಾಡ್ಕೊಡಿ. ನಾವು ಮೊದಲಿಗೆ ಮೇಡಮ್ ಮಾಮೂಲಿ ಚಿಲ್ಲರೆ ಬೆಳೆಗಳು, ತರಕಾರಿ ಬೆಳೆಗಳು ಆ ಥರ ಅಷ್ಟೇ ಮಾಡ್ಕೊಂಡಿದ್ವಿ. ಆಮೇಲೆ ಹೋಗ್ತಾ ಹೋಗ್ತಾ ಈ ಏಲಕ್ಕಿ, ಮೆಣಸು ಆ ಥರದ್ದೆಲ್ಲ ಯಾಕೆ ನಮ್ಮ ಭಾಗದಲ್ಲೂ ಡ್ರೈ ಜಮೀನು, ನಮ್ಮ ಕಡೆ ಎಲ್ಲ ನೀರಾವರಿ ಕಮ್ಮಿ ಅಂಥದ್ರಲ್ಲಿ ಯಾಕೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಚಾಲೆಂಜಿಂಗ್ ಆಗಿ ಒಂದು ಯಾಲಕ್ಕಿ ಮತ್ತೆ ಮೆಣಸು ಬೆಳೆದಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ. ಅದ್ರ ಜೊತೆಗೆ ಆಪಲ್ ಸಹಿತ ಬೆಳೆದಿದ್ದೀವಿ. ಆಪಲ್ ಬೆಳೆಯೋಕ್ಕೆ ಆಗಲ್ಲ, 30 ಡಿಗ್ರಿ 32 ಡಿಗ್ರಿ ಇತ್ತು ಮೇಡಮ್ ಉಷ್ಣಾಂಶ. ಅಂಥದ್ರಲ್ಲೂ ಸಹಿತ ತುಂಬ ಚೆನ್ನಾಗಿ ಹಣ್ಣುಗಳು ಬಂತು. ಈಗ 3 ವರ್ಷದಿಂದ ಆಪಲ್ಲು ಸಿಗ್ತಾ ಇದೆ. ಅದ್ರ ಜೊತೆಗೆ ಹೈನುಗಾರಿಕೆ, ಕುರಿ ಸಾಗಾಣಿಕೆ ಇದೆಲ್ಲ ಮಾಡ್ತಾ ಇದ್ದೀವಿ. ಅಂದ್ರೆ ಮ್ಯಾಮ್, ನೀವು ಒಟ್ಟಾರೆಯಾಗಿ ಏಕ ಬೆಳೆಗೆ ಮಾರು ಹೋಗ್ದೇನೆ ಸಮಗ್ರವಾಗಿ ಎಲ್ಲಾ ತರದ ಕೃಷಿಯನ್ನು ನೀವು ಮಾಡ್ತಾ ಇರೋದ್ರಿಂದ ಅದು ನಿಮ್ಗೆ ಹಂತವಾಗಿ ನಮ್ಮ ರೈತರಿಗೆ ಬರೀ 6 ತಿಂಗಳಿಗೆ 3 ತಿಂಗಳಿಗೆ ಬರೀ ತೆಂಗು ಬೆಳೆದ್ರೆ ವರ್ಷಕ್ಕೆ 3 ಸರಿ ಅಷ್ಟೇ ಫಸಲು ಸಿಗೋದು. ಅಡಿಕೆ ಬೆಳೆದ್ರೆ ವರ್ಷಕ್ಕೆ 2 ಸರಿ 3 ಕುಯ್ಲ್ ಅಷ್ಟೇ ಬರೋದು. ಅದ್ರ ಜೊತೆಗೆ ಅಡಿಕೆ, ತೆಂಗು, ಈಗ ನೋಡಿ ತರಕಾರಿಗಳಾದ್ರೆ ಹುಳ್ಳಿಕಾಯಿ ಆದ್ರೆ ತಿಂಗ್ಳಿಗೆ ಸಿಗುತ್ತೆ. ನುಗ್ಗೆ ಹಾಕಿದೀವಿ, ಭಾಗ್ಯ, ಅದು ವಾರಕ್ಕೆ ಒಂದೊಂದ್ಸರಿ ಬೆಳೆಗೆ ಸಿಗುತ್ತೆ. ಯಾಲಕ್ಕಿ, ಮೆಣಸು, ಯಾಲಕ್ಕಿ ವರ್ಷದಲ್ಲಿ 2 ಸರಿ ಸಿಗುತ್ತೆ. ಮೆಣಸು, ಈ ತರ ಹಂತವಾಗಿ ಒಂದೊಂದನ್ನು ಮಾಡ್ಕೊಂತ ಬಂದಾಗ ನಮ್ಗಿದೆಲ್ಲದಕ್ಕೂ ಮುಖ್ಯವಾಗಿ ನಾವು ಈ ರೈತ ಸಂಪರ್ಕ ಕೇಂದ್ರ ಮತ್ತೆ ಕೃಷಿ ವಿಜ್ಞಾನ ಕೇಂದ್ರ ಇವ್ರ ಜೊತೆ ನಾವು ಅವರ ಇದನ್ನ ಹೋಗಿ ತಿಳ್ಕೊಂಡು ಮಾಡಿದಾಗ ಅವರ ಇದ್ರ ಪ್ರಕಾರ ನಾವು ನಡ್ಕೊಂಡ್ರೆ ಯಾವುದೇ ಲಾಸ್ ಆಗಲ್ಲ ಮೇಡಮ್. ಖಂಡಿತ. ಅಂದ್ರೆ ನಿಮ್ಮ ಈ ಕೃಷಿಯ ಒಂದು ಜರ್ನಿಯಲ್ಲಿ ಕೃಷಿ ಕೇವಿಕೆ ಆಗಿರ್ಬೋದು, ಯೂನಿವರ್ಸಿಟಿ ಕೃಷಿ ವಿಶ್ವವಿದ್ಯಾನಿಲಯ ಆಗಿರ್ಬೋದು, ಅವರೆಲ್ಲ ನಿಮ್ಗೆ ಸಹಕಾರಿಯಾಗಿ. ಖಂಡಿತ ಮೇಡಮ್. ನಮ್ಮ ಚಂದೂರಾಯನಹಳ್ಳಿ ಕೇವಿಕೆ ಮೇಡಮ್, ನಮ್ದು ಮಾಗಡಿ ತಾಲೂಕ್ ಚಂದೂರಾಯನಹಳ್ಳಿ, ಅಲ್ಲಿ ದಿನೇಶ್ ಸರ್ ಮತ್ತೆ ಲತಾ ಕುಲಕರ್ಣಿ ಮೇಡಮ್, ಪ್ರೀತು ಮೇಡಮ್ ತುಂಬಾ ಹೆಲ್ಪ್ ಮಾಡಿದ್ದಾರೆ ಮೇಡಮ್. ದಿನೇಶ್ ಸರ್, ಈಗ ನೋಡಿ ನಾವು ಕುರಿ ಸಾಗಾಣಿಕೆ ಮಾಡ್ತೀವಿ, ನಮ್ಗೆ ಗೊತ್ತಿಲ್ಲ ಯಾವ್ಯಾವ ತರ ಹುಳುಗಳಿದೆ ಅದನ್ನೆಲ್ಲ ದಿನೇಶ್ ಸರ್ ಬಂದು ಒಂದ್ಸರಿ ಎಲ್ಲ ಫೀಲ್ಡ್ ವಿಸಿಟ್ ಮಾಡಿ, ನೇಪಿಯರ್ ಇದೆ, ರೆಡ್ಡು ಇದ್ರೆಲ್ಲ, ಮತ್ತೆ ಗಿಣಿ ಹುಲ್ಲಿದೆ, ಈ ತರದೆಲ್ಲ ಮಾಡಿ ಚೆನ್ನಾಗಿ ಬರುತ್ತೆ ಅದಕ್ಕೆಲ್ಲ. ಹಂಗಾಗಿ ಅವರೆಲ್ಲ ಬೆಂಬಲದಿಂದ ಇನ್ನೂ ಚೆನ್ನಾಗಿ ಬಂದಿದೆ. ಮತ್ತೆ ಮಾಡ್ಬೇಕು ಅನ್ನೋ ಒಂದು ಉತ್ಸಾಹನೂ ಸಹಿತ. ಅಂದ್ರೆ ನೀವು ವಿಜ್ಞಾನಿಗಳ ಸಲಹೆಯನ್ನ ಸರಿಯಾಗಿ ಪಾಲಿಸಿ, ಎಲ್ಲರ ಸಹಕಾರ, ಯಾರ್ಯಾರಿಗೆ ಆ ವಿಷಯದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಇದೆ, ಕೃಷಿ ತಂತ್ರಜ್ಞಾನಗಳನ್ನ ಅವರು ಹೇಳಿರೋ ಪ್ರಕಾರನೇ ನೀವು ಅಳವಡಿಸ್ಕೊಂಡು ಈ ತರ ಒಂದು ಸಾಧನೆನ ನೀವು ಮಾಡಿದೀರಾ. ಹೌದು ಮೇಡಮ್. ಈಗ ತೋಟಗಾರಿಕೆ ಇಲಾಖೆಯಿಂದ ನೋಡಿ ಅನುದಾನಗಳು ಬರುತ್ತೆ, ರೈತರಿಗೆ ಎಷ್ಟೋ ಜನ ಗೊತ್ತೇ ಇರಲ್ಲ. ಈಗ ತೆಂಗಿನ ಮರಗಳದೆಲ್ಲ ಇದನ್ನ ಮಾಡ್ಕೊಂಡ್ರೆ ತಾಲೂಕು ಇದರಿಂದಾನೆ, ತೋಟಗಾರಿಕೆಯಿಂದಾನೆ ಅನುದಾನ ಅಂತ ಕೊಡ್ತಾರೆ ಮೇಡಮ್. ರೈತರಿಗೆ ಯಾರಿಗೂ ಗೊತ್ತಿರಲ್ಲ, ಅಯ್ಯೋ ತೋಟಗಾರಿಕೆ ಇಲಾಖೆಗೆ ಹೋದ್ರೆ ಏನು ಉಪಯೋಗ ನಮ್ಗೆ ಅಂತಾರೆ. ಬಟ್ ಹೋಗ್ಬೇಕು ಒಂದ್ಸರಿ, ಹೋಗಿ ಏನ್ ನಮ್ಮ ರೈತರಿಗೆ ಏನ್ ಅನುಕೂಲ ಇದೆ, ಯಾವ ತರ ಏನ್ ಮಾಡ್ಬೋದು ಎಲ್ಲ ತಿಳ್ಕೊಟ್ರೆ ಖಂಡಿತ ಇದೆ ಮೇಡಮ್. ನಾವು ಹೋಗ್ತಾ ಇಲ್ಲ, ನಮಗೆ ಮಾಹಿತಿ ಸಿಗ್ತಾ ಇಲ್ಲ ಮೇಡಮ್. ಒಂದ್ ಪ್ರಶ್ನೆ ಮ್ಯಾಮ್, ಈಗ ಕೃಷಿ ಮೇಳ 2024ರ ಘೋಷವಾಕ್ಯವೇ ಹವಾಮಾನ ಚತುರ ಡಿಜಿಟಲ್ ಕೃಷಿ ಅಂತ ಮ್ಯಾಮ್. ಅಂದ್ರೆ ಇವಾಗ ಹವಾಮಾನ ಬದಲಾವಣೆಗಳನ್ನ ನಾವು ಗುರುತಿಸ್ಬಿಟ್ಟು ಅದಕ್ಕೆ ತಕ್ಕ ಹಾಗೆ ನಾವು ಕೃಷಿಯನ್ನ ಹೇಗೆ ಮಾಡ್ಬೇಕು ಅನ್ನೋದು ಅದ್ರ ಪ್ರಕಾರವಾಗಿ ರೈತರಿಗೆ ಮಾಹಿತಿ ಸಲ್ಲಿಸಬೇಕು ಅನ್ನೋ ಉದ್ದೇಶದಿಂದ ಈ ಕೃಷಿ ಮೇಳ ಆಯೋಜಿಸಲಾಗಿದೆ ಮ್ಯಾಮ್. ನಿಮ್ಮ ಕೃಷಿಯಲ್ಲಿ ನೀವು ಯಾವ ತರದ ಹವಾಮಾನ ಬದಲಾವಣೆಗಳನ್ನ ಎದುರಿಸಿದ್ರಿ? ಅದಕ್ಕೆ ನಿಮ್ಗೆ ಏನೇನು ಅದಕ್ಕೆ ತಕ್ಕಂಗೆ ಏನ್ ಮಾರ್ಪಾಡುಗಳನ್ನ ಮಾಡ್ಕೊಂಡ್ರಿ ಮ್ಯಾಮ್ ನೀವು? ಮೇಡಮ್, ಪ್ರಕೃತಿ ಮುಂದೆ ಯಾವ ಇದನ್ನು ನಡೆಯಲ್ಲ ಮೇಡಮ್. ಪ್ರಕೃತಿಗೆ ವಿರುದ್ಧವಾಗಿ ಯಾರು ಏನೂ ಮಾಡಕ್ಕಾಗಲ್ಲ. ಹವಾಮಾನ ಇಲಾಖೆ ಹೇಳಿದ್ದು 100% ಭಾಗ ನಿಜಾನೇ ಇರುತ್ತೆ ಮೇಡಮ್. ಮಳೆ ಇದಿರ್ಬೋದು, ಬರುತ್ತೆ ಅಂದಾಗ ಬರುತ್ತೆ, ಇಲ್ಲ ಅಂದಾಗ ಇಲ್ಲ, ಆ ತರ ಇರುತ್ತೆ. ಆದ್ರೆ ಈಗ ನೋಡಿ, ಮುಂಗಾರು ಮಳೆ ತುಂಬಾನೇ ಕಮ್ಮಿ ಇತ್ತು ಮೇಡಮ್. ಸ್ಟಾರ್ಟಿಂಗ್ ಅಲ್ಲಿ ಇದ್ದೇ ಇಲ್ಲ. ಹಿಂಗಾರು ಮಳೆ ಸ್ವಲ್ಪ ಪರವಾಗಿಲ್ಲ, ಒಂದು ಅವರೇಜ್ ಅಲ್ಲಿ ಬಂತು. ಹವಾಮಾನ ಇಲಾಖೆದು 80-90% ಗ್ಯಾರಂಟಿ ಇರುತ್ತೆ ಮೇಡಮ್. ಹೌದು. ಅಂದ್ರೆ ನೀವು ಕೃಷಿ ವಿಶ್ವವಿದ್ಯಾನಿಲಯ ನಿಮ್ಗೆ ಯಾವ ತರ ಸಹಕಾರಿ ಆಯ್ತು ಮ್ಯಾಮ್? ಹವಾಮಾನಕ್ಕೆ ತಕ್ಕಂಗೆ ನಿಮ್ಮ ಕೃಷಿಯಲ್ಲಿ ಮಾರ್ಪಾಡುಗಳನ್ನ ಮಾಡ್ಕೊಳ್ಳೋದಾಗಿರ್ಲಿ, ಅದ್ರದ ಮುಂಚೆಯ ಮಾಹಿತಿಯನ್ನ ತಗೊಳ್ಳೋದಾಗಿರ್ಲಿ, ನಿಮ್ಗೆ ಯಾವ ತರ ಆಗಿ ಅದು ಸಹಾಯ ಮಾಡ್ತು ಮ್ಯಾಮ್ ಕೃಷಿ ವಿಶ್ವವಿದ್ಯಾನಿಲಯ? ಅದೇ ಮೇಡಮ್, ನಮ್ಗೆ ಗ್ರೂಪ್ಗಳೆಲ್ಲ ಇದೆ ಮೇಡಮ್. ಗ್ರೂಪ್ಗಳಲ್ಲಿ ಅದನ್ನ PDF ಕಳಿಸ್ತಾರೆ, ಇಲ್ಲ ಇದನ್ನ ಕಳಿಸ್ತಾರೆ ಮೇಡಮ್. ನೋಡ್ಕೊಂಡು ಇವಾಗ ಮಳೆ ಬರುತ್ತೆ ಅಂದ್ರೆ ಅದಕ್ಕೆ ಮುಂಜಾಗ್ರತೆ, ಈಗ ಕುರಿ ಮೇವ್ ಇರ್ಬೋದು, ಮೊದ್ಲೇ ತೆಗ್ದಿಟ್ಕೊಳ್ಳೋಂಥದ್ದು ಇರ್ಬೋದು, ದನ ಕರುಗಳಿಗೆ ಮೇವ್ ಇರ್ಬೋದು, ಮೊದ್ಲೇ ತೆಗ್ದಿಟ್ಕೊಳ್ಳೋಂಥದ್ದು ಇರ್ಬೋದು. ಅಥವಾ ಈಗ ನೋಡಿ ಡ್ರಿಪ್ ಎಲ್ಲ ತೆಗ್ದ್ಬಿಟ್ಟಿದ್ವಿ, ಬರಲ್ಲ ಅಂದಾಗ ಮತ್ತೆ ಡ್ರಿಪ್ ಹಾಕೋಬೇಕು ಅಡಿಕೆ ಗಿಡ, ತೆಂಗಿನ ಗಿಡಕ್ಕೆಲ್ಲ. ಹಂಗಾಗಿ ಅದಕ್ಕೆಲ್ಲ ತುಂಬಾ ಮೊದ್ಲೇನೆ ಈಗ ಮಾಹಿತಿ ಸಿಗೋದ್ರಿಂದ
ನಾವು ಮೊದ್ಲೇನೆ ಎಚ್ಚೆತ್ಕೊಂಡ್ಬಿಡ್ತೀವಿ ಮೇಡಮ್. ಅಂದ್ರೆ ಒಟ್ಟಾರೆಯಾಗಿ ಈ ನಿಮ್ಮ ಸಾಧನೆಗೆ ಬೆನ್ನೆಲುಬಾಗಿ ನಮ್ಮ ಕೃಷಿ ವಿಶ್ವವಿದ್ಯಾಲಯ ನಿಂತಿದೆ. ಖಂಡಿತ ಮೇಡಮ್. ನಮ್ಮ KVK ಚಂದೂರಾಯನಹಳ್ಳಿ, ನಮ್ಮ ಕೃಷಿ ಇಲಾಖೆ ಮಹೇಶ್ ಸರ್ ಅವ್ರು ಇರ್ಬೋದು, ಸುಂದೇಶ್ ಸರ್ ಕುದೂರಿಂದ ಸುಂದೇಶ್ ಸರ್ ಅಂತ ಮೇಡಮ್. ಖಂಡಿತ ಮೇಡಮ್, ಅವ್ರೆಲ್ಲಾರ ಮಾರ್ಗದರ್ಶನ, ಅವ್ರೆಲ್ಲಾರ ಪ್ರೋತ್ಸಾಹದಿಂದನೇ ನಾನು ಇವತ್ತು ಇಲ್ಲಿ ಬಂದು ಪ್ರಶಸ್ತಿ ತಗೋತಾ ಇದ್ದೀನಿ ಅಂತ ಹೇಳ್ಬೋದು. ಆಮೇಲೆ ಮತ್ತೊಂದು ಪ್ರಶ್ನೆ ಏನು ಅಂದ್ರೆ ಈಗಿನ ಪೀಳಿಗೆ ಕೃಷಿಗೆ ಬರ್ಬೇಕು, ಕೃಷಿನ ಮಾಡ್ಬೇಕು ಅನ್ನೋರಿಗೆ ನೀವು ಯಾವ ತರ ನಿಮ್ಮ ಅನುಭವದ ಆಧಾರದ ಮೇಲೆ ಯಾವ ತರ ಸಂದೇಶನ ಕೊಡ್ತೀರಾ ಮ್ಯಾಮ್? ಏನಾಗ್ಬಿಟ್ಟಿದೆ ಮೇಡಮ್, ಎಲ್ರ ಮನ್ಸಲ್ಲೂ ಏನೋ ಒಂಥರ ರೈತ, ನಾನು ವ್ಯವಸಾಯ ಮಾಡ್ತೀನಿ ಅಂದ್ರೆ ಏನೋ ಒಂಥರ ಅಳ್ಕೋ, ಹೆಂಗಪ್ಪ ಹೇಳ್ಕೊಳ್ಳೋದು, ವ್ಯವಸಾಯ ಏನೋ ಒಂದು ಕೀಳ್ಮಟ್ಟದ ಅನ್ನೋ ತರ ಆಗ್ಬಿಟ್ಟಿದೆ. ಖಂಡಿತ ಇಲ್ಲ ಮೇಡಮ್. ಆ ಒಂದು ವ್ಯವಸಾಯ ಮಾಡಿದವರ ಗತ್ತು, ಆ ಒಂದು ತಾಕತ್ತು ಅವರಿಗೆ ಗೊತ್ತು ಮೇಡಮ್. ಖಂಡಿತ ಯಾವುದೇ ಇದಿಲ್ದೆ ಇವಾಗ ಹೆಂಗೆಲ್ಲ ನನ್ನ ಮಕ್ಳು ಇಂಜಿನಿಯರು, ಡಾಕ್ಟ್ರು ಆತರ ಹೇಳ್ಕೊತಾರೋ, ನನ್ನ ಮಗ ರೈತ ಅಂತ ಹೇಳ್ಕೊಳ್ಳೋದ್ರಲ್ಲಿ ಯಾವ್ದು ಅಂದ್ರೆ ಕೃಷಿ ಮಾಡಿ ಜೀವನ ನಡೆಸೋದ್ರಲ್ಲೂ ಒಂದು ನೆಮ್ಮದಿ ಇದೆ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀರಾ? ಖಂಡಿತ ಮೇಡಮ್. ಇಷ್ಟೆಲ್ಲ ನಿಮ್ಮ ಅನುಭವವನ್ನ ನಮ್ ಜೊತೆ ಹಂಚ್ಕೊಂಡು, ಈ ಸಮಯನ ನಮ್ಗಾಗಿ ಮೀಸಲಿರಿಸಿ ನಿಮ್ಮ ಅನುಭವಗಳನ್ನ ನಮ್ ಜೊತೆ ಹಂಚ್ಕೊಂಡಿರೋದಕ್ಕೆ, ಅದು ಜಿಲ್ಲಾ ಮಟ್ಟದ ರೈತ ಮಹಿಳಾ ಪ್ರಶಸ್ತಿನ ಸ್ವೀಕರಿಸಿ ಎಲ್ಲರಿಗೂ ಮಾದರಿಯಾಗಿರೋ ಸೌಭಾಗ್ಯ ಮ್ಯಾಮ್. ನೀವು ಬಂದು ನಮ್ ಜೊತೆ ಹಂಚ್ಕೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಮ್ಯಾಮ್. ಧನ್ಯವಾದಗಳು.